ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲಲ್ಲಿ ನಿನ್ನೆಯಿಂದನೇ ಕಂಟಿನ್ಯೂ ಆಗುತ್ತೆ. ರಾಮಮ್ಮ ಬೈತಾ ಇರ್ತಾರೆ ಪ್ರೇಮಂಗೆ, ಅನಿಷ್ಟ ಅಂತ ಬೈತಾರೆ, ನಿನ್ನಿಂದನೇ ನನ್ನ ಮಗನ ಜೀವನ ಹಾಳಾಗಿದ್ದು ಅಂತ ಬೈತಾರೆ. ಇದನ್ನೆಲ್ಲ ಕಾವ್ಯ ಕೇಳಿಸ್ಕೊಂಡು ಬರ್ತಾಳೆ. ನಮ್ಮ ಅಕ್ಕಂಗೆ ಯಾಕೆ ಹಿಂಗೆ ಬೈತಿದ್ದೀರಾ ಅಂತ ಅವ್ರ ಅತ್ತೆಗೆ ತರಾಟೆಗೆ ತಗೊಂಡಾಗ, ಈ ಪ್ರೇಮ ಸುಮ್ಮನಿರೋರ್ನಂತೆ ನಮ್ಮ ಅತ್ತೆ ಏನೋ ಕೋಪದಲ್ಲಿ ಹೇಳ್ತಿದ್ದಾರೆ ಅಂತ ಕಾವ್ಯನ ಸಮಾಧಾನ ಮಾಡ್ತಾರೆ. ಅದಾದಮೇಲೆ ರಾಮಮ್ಮ ಹೇಳ್ತಾರೆ, ಒಬ್ಬಳು ಮೋಸ್ಗಾತಿ, ಇನ್ನೊಬ್ಳು ಬಾಯಿ ಬಡ್ಕಿ, ನಿಮ್ಮಮ್ಮ ಶಾರದಾ ಅದೇನಂತ ನಿಮ್ಮನ್ನು ಎತ್ಬಿಟ್ಲು ಅಂತ ಹೋಗಿದ್ಬಿಟ್ಟು ಹೋಗ್ತಾಳೆ. ಕಾವ್ಯ ಆಮೇಲೆ ಪ್ರೇಮಂಗೆ, ಅಕ್ಕ ನೀನು ಇವ್ರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟೆ, ಆದರೆ ಇವ್ರು ನಿನಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಕಾವ್ಯ ಪ್ರೇಮಂಗೆ ಸಮಾಧಾನ ಮಾಡ್ತಾಳೆ. ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ. ಹಾಸ್ಪಿಟಲಲ್ಲಿ ಸ್ನೇಹ ನರ್ಸಿಗೆ ಕಾಲ್ ಮಾಡ್ತಾಳೆ, ಮಿನಿಸ್ಟರ್ ರಿಪೋರ್ಟ್ ಬಂತು, ಅವ್ರು ಮಿನಿಸ್ಟರ್ ರಿಪೋರ್ಟ್ ಬಂದರೆ ನನಗೆ ಕಳಿಸು, ನಾನು ಚೆಕ್ ಮಾಡ್ತೀನಿ, ಯಾಕೆಂದರೆ ರಾಮ್ ರೆಸ್ಟ್ ಆಗ್ತಾ ಇದ್ದಾನೆ, ಅವನಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾಳೆ. ನೆಕ್ಸ್ಟ್ ಇನ್ನು ಪ್ರೇಮ ರಾಮ್ಗೆ ಫುಲ್ ಕೇರ್ ಮಾಡ್ತಾ ಇರ್ತಾಳೆ. ಕೇರ್ ಮಾಡಿದ್ಮೇಲೆ ಸಡನ್ನಾಗಿ ಹಳೇದನ್ನ ನೆನಪು ಮಾಡ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವನು ರಾಮ್ ಮಲಗಿರ್ತಾನೆ. ರಾಮ್ ಕೈ ಮೇಲೆ ಅವಳು ಕಣ್ಣೀರು ಬಿದ್ದಿದ್ದು ನೋಡಿ ರಾಮ್ ಸಡನ್ನಾಗಿ ಎದ್ದು, ಏನಾಯಿತು, ಯಾಕೆ ಹಿಂಗೆ ಅಳ್ತಿದ್ಯಾ ಅಂತ ಅಂದಾಗ, ಇಲ್ಲ ಕಣ್ಣಿಗೇನೋ ಬಿತ್ತು ಅಂತ ನಾರ್ಮಲಾಗಿ ಎಲ್ಲ ಸೀನಲ್ಲೂ ಬರೋ ಥರ ಸುಳ್ಳು ಹೇಳ್ತಾಳೆ. ನೆಕ್ಸ್ಟು ರಾಮಿಗೆ ಮಲ್ಕೊಳಕ್ಕೆ ಹೇಳಿದಾಗ, ಆಯಿಂಟ್ಮೆಂಟ್ ಹಚ್ಚಿ ಮಲ್ಕೊಳಕ್ಕೆ ಹೇಳಿದಾಗ ಫ್ಯಾನ್ ಆನ್ ಮಾಡ್ತಾಳೆ. ಏಕೆಂದರೆ ಪ್ರೇಮಂಗೆ ಗೊತ್ತು ರಾಮ್ಗೆ ವಿತೌಟ್ ಫ್ಯಾನ್ ನಿದ್ದೆ ಬರೋಲ್ಲ ಅಂತ. ನೆಕ್ಸ್ಟ್ ಸೀನಲ್ಲಿ ಕಾವ್ಯನ ತೋರಿಸ್ತಾರೆ. ಕಾವ್ಯ ಸೀನ್ ಬರುತ್ತೆ. ಕಾವ್ಯನ ಓದ್ತಿರ್ತಾಳೆ, ಸಡನ್ನಾಗಿ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದ್ಮೇಲೆ ಮಹಾದೇವ ಅಲ್ಲಿಂದ ಬಂದು ಕೂತ್ಕೊಳ್ತಾನೆ. ಮಹಾದೇವನ ನೋಡಿ ಇವಳು ಸಡನ್ನು ಕಿರಿಚ್ಬಿಟ್ಟು ಮಹಾದೇವ ಹೇಳ್ತಾನೆ, ಇಲ್ಲ ನಾನು ಅಂತ ಹೇಳಿದಾಗ, ನೀನು ತುಂಬ ಕೆಟ್ಟದಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾಳೆ. ಅದಾದಮೇಲೆ ನನಗೆ ಈ ಕತ್ಲು ಅಂದರೆ ಭಯ ಅಂತ ಹೇಳಿದಾಗ ಮಹಾದೇವ ಹೇಳ್ತಾನೆ, ನಿನಗೇನು ತಾನೇ ಕಂಡ್ರೆ ಭಯ, ಎಲ್ಲ ಹಾವು ಕಂಡ್ರೆ ಭಯ, ಕತ್ಲು ಕಂಡ್ರೆ ಭಯ, ನಿನಗೆ ಏನೇನು ಭಯ ಆಗುತ್ತೋ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಕೊಟ್ಬಿಡು, ನಾನು ಅದನ್ನು ನಿನ್ನ ಹತ್ರನೂ ಬಂದಂಗೆ ನೋಡ್ಕೊಳ್ತೀನಿ ಅಂತ ಮಹಾದೇವ ಕಾವ್ಯಂಗೆ ಹೇಳಿದಾಗ, ಕಾವ್ಯ ಹೇಳ್ತಾಳೆ, ಹೌದಾ, ನೀನು ನನ್ನ ಹತ್ರಕ್ಕೆ ಬರ್ದಂಗೂ ನೋಡ್ಕೊತೀಯ, ಹಂಗಾದರೆ ಒಂದು ಪ್ರಾಣಿ ಇದೆ, ಅದಂದರೆ ನನಗೆ ಭಯ, ಅದು ನನ್ನ ಹತ್ರಕ್ಕೆ ಬರ್ದಂಗೆ ನೋಡ್ಕೊ ಅಂತ ಹೇಳಿದಾಗ ಮಹಾದೇವ ಕೇಳ್ತಾನೆ, ಹೌದಾ, ಅದೆಲ್ಲಿರ್ತದೆ, ಕಾಡಲ್ಲಿರ್ತದ ನಾಡಲ್ಲಿರ್ತದ ಅಂದರೆ, ಅದು ಸದ್ಯಕ್ಕೀಗ ನನ್ನ ಮುಂದೆನೇ ಐತೆ ಅಂತ ಮಹಾದೇವನೇ ಇಂಡೈರೆಕ್ಟಾಗಿ ಅವಳು ಪ್ರಾಣಿ ಅಂತ ಹೇಳೋದು ಮಹಾದೇವನಿಗೆ ಗೊತ್ತಾದಮೇಲೆ ಮಹಾದೇವ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಪ್ರೇಮ ಕ್ಯಾಂಡಲ್ ತಗೊಂಡು ಬರ್ತಾಳೆ ರೂಮ್ಗೆ. ಕ್ಯಾಂಡಲ್ ತಗೊಂಡು ಬಂದು ನೋಡ್ತಾಳೆ, ರಾಮ್ ಓದಾಡ್ತಾ ಇರ್ತಾನೆ ನಿದ್ದೆ ಮಾಡ್ದಂಗೆ. ಸೊ ಅವಾಗ ಅವಳಿಗೆ ನೆನಪಾಗುತ್ತೆ, ರಾಮ್ಗೆ ಫ್ಯಾನ್ ಇಲ್ದೇ ನಿದ್ದೆ ಬರೋಲ್ವಲ್ಲ ಅಂದ್ಬಿಟ್ಟು ರಾಮ್ ಹತ್ರ ಹೇಳ್ತಾಳೆ, ಇರು ರಾಮ್, ನಾನು ಹಳೇ ಕಾಲದೊಂದು ತಗೊಂಡು ಬರ್ತೀನಿ, ಅದು ನೋಡಿ ನಿನಗೆ ಖುಷಿ ಆಗುತ್ತೆ, ನಿನಗೆ ಗಾಳಿ ಬೀಸ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅದು ಇವನಿಗೇನಂತ ಫ್ಲ್ಯಾಶ್ ಆಗೋಲ್ಲ. ಅದಾದಮೇಲೆ ಅವ್ನು ಬೀಸಣಿಗೆ ತರ್ತಾಳೆ. ಬೀಸಣಿಗೆ ತಂದಮೇಲೆ ಇದ್ರಲ್ಲಿ ನಾನು ಗಾಳಿ ಬೀಸ್ತೀನಿ ಅಂದಾಗ ರಾಮ್ ಸ್ಟಾರ್ಟಿಂಗಲ್ಲಿ ಇಲ್ಲ ನನಗೆ ಬೇಡ ಅಂತ ಹೇಳಿದಾಗ ಪ್ರೇಮ ಹೇಳ್ತಾಳೆ, ನೀನು ನಿದ್ದೆ ಮಾಡಲಿಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ, ನಾನು ಗಾಳಿ ಬೀಸ್ತೀನಿ, ನೀನು ಸುಮ್ಮನೆ ಮಲ್ಕೊ ಅಂತ ರಾಮ್ಗೆ ಗದರಿಸ್ಬಿಟ್ಟು ಹೇಳ್ತಾಳೆ. ನಾಳೆ ಸೀನಲ್ಲಿ ಏನಂತಂದರೆ, ಮಹಾದೇವ ಅವರಮ್ಮ ಕಾವ್ಯಂಗೆ ಹೂ ಮಾಡೋಕ್ಕೆ ಕೊಡೋದೇ ನಾಳಿನ ಸೀನು.